ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಪಿಸೋಡ್ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಡೌಟ್ ಕೇಳ್ತಾ ಇದ್ದೀರಾ. ಆ ಒಂದು ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ವಾಟ್ಸಪ್ ಸಹ ಭಾಳಷ್ಟು ಜನ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಮಾತೊಂದು ವಿದ್ಯಾರ್ಥಿಗಳೊಂದು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗೆ ಅಗ್ರಿನಲ್ಲಿ ಸೀಟ್ ಬೇಕಾಗಿತ್ತು ಅಂತಂದರೆ ಆತನ ಅಂದ್ಕೊಂಡಿದ್ದಾನೆ ಏನಪ್ಪ ಅಂತಂದರೆ ಅಗ್ರಿ ರ್ಯಾಂಕಿಂಗ್ ಇದ್ದರೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ಅಗ್ರಿ ರ್ಯಾಂಕಿಂಗ್ನಲ್ಲಿ ಅಂದರೆ ಕೌನ್ಸಿಲಿಂಗ್ನ ಅಟೆಂಡ್ ಆಗ್ಬೋದು ಅಂತ. ಸೊ ಆ ರೀತಿ ಇರುವುದಿಲ್ಲ. ಒಂದು ವಿದ್ಯಾರ್ಥಿಗೆ ಒಂದು ವೇಳೆ ಅಂದರೆ ಆ್ಯಕ್ಚುಲಿ ಈಗ ಕೌನ್ಸಿಲಿಂಗ್ ಇರೋದು ನೀವು ಯಾವುದೇ ಒಂದು ರ್ಯಾಂಕಿಂಗ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿದ್ರು ಸಹ ಎಲ್ಲ ಸೀಟ್ಗಳಿಗೂ ನೀವಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಒಂದು ನೆನ್ಪಿಟ್ಕೊಳ್ಬೇಕು. ಈಗ ನಿಮಗೆ ಸ್ಲಾಟ್ನ ಕೊಟ್ಟಿದ್ದಾರೆ, ಅಂದರೆ ಒಂದು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅದನ್ನು ದಿನಾಂಕ ಕೊಟ್ಟಿದ್ದಾರೆ? ಎಲ್ರಿಗೂ ಒಂದೇ ಟೈಮ್ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಬಿಡ್ಬೋದಿತ್ತಲ್ಲ. ಆ ರೀತಿ ಬಿಟ್ಟರೆ ಸರ್ವರ್ ಡೌನ್ ಆಗ್ತಾಯಿತ್ತು. ಡಾಕ್ಯುಮೆಂಟ್ ಅಪ್ಲೋಡಿಂಗಿಗೆ ಎಲ್ಲ ವಿದ್ಯಾರ್ಥಿಗಳು ತೊಂದರೆ ಆಗ್ತಾಯಿತ್ತು. ಅದನ್ನು ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ನಿಮ್ಗೇನು ಮಾಡಿದಾರಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳ ಟಾಪ್ ರ್ಯಾಂಕಿಂಗ್, ಒಂದು ಬೆಸ್ಟ್ ರ್ಯಾಂಕಿಂಗ್ ಏನಿರುತ್ತಲ್ಲ ಆ ರ್ಯಾಂಕಿಂಗ್ಗೆ ಅದೇ ದಿನ ನಿಗದಿ ಮಾಡ್ತೀವಿ. ಅದೇ ದಿನ ಲಾಕ್ ಅಂದರೆ ಓಪನ್ ಆಗುತ್ತೆ. ಓಕೆ, ಆ ದಿನ ಬಿಟ್ಟು ನೀವು ಬೇರೆ ದಿನ ನೀವು ಟ್ರೈ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ. ಅಂದರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಯಾವ ವಿದ್ಯಾರ್ಥಿಯ ನಿಮಗೇನು ರ್ಯಾಂಕಿಂಗ್ ಬಂದಿರುತ್ತೋ ಅದರಲ್ಲಿ ಬೆಸ್ಟ್ ರ್ಯಾಂಕಿಂಗ್ ಏನಿರುತ್ತೋ ಅದೇ ದಿನ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಬೇರೆ ದಿನ ನೀವು ಟ್ರೈ ಮಾಡಿದ್ರೆ ಅದು ಲಾಕ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಮಾಡುವಂಥ ಉದ್ದೇಶ ಅಂತ ಹೇಳಿದ್ದೀನಿ, ಯಾಕೆಂದರೆ ಸರ್ವರ್ ಡೌನ್ ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಸ್ಲಾಟ್ನ ಮಾಡಿದ್ದಾರೆ ಒಂದು. ಸೊ ಇನ್ನೊಂದು ಭಾಳ ಜನ ಕೇಳ್ತಾ ಇದ್ರಿ, ಸರ್ ನನ್ನದು ರ್ಯಾಂಕಿಂಗ್ ಚೆನ್ನಾಗಿ ಆ್ಯಕ್ಚುಲಿ ಇಂಜಿನಿಯರಿಂಗ್ ಬಂದಿತ್ತು, ಬಟ್ ನನಗೆ ವೆಟ್ರಿನರಿ ಮಾಡಬೇಕು ಸರ್. ವೆಟ್ರಿನರಿ ರ್ಯಾಂಕಿಂಗ್ಗೆ ಅನುಗುಣವಾಗಿ ನಾನು ದಿನಾಂಕ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಅದು ಓಪನ್ ಆಗ್ತಾಯಿಲ್ಲ, ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ. ನೋಡಿ ಹೇಳಿದ್ದೇನೆ, ಒಳ್ಳೆ ರ್ಯಾಂಕಿಂಗ್ ಯಾವ್ದಿರುತ್ತೋ ಅದು ಇಂಜಿನಿಯರಿಂಗ್ ಇದು, ವೆಟ್ರಿನರಿ ಇದು, BNYS ಇದು, ಅಗ್ರಿ ಇದು, ಅದು ಯಾವುದೇ ರೀತಿ ಮ್ಯಾಟ್ರ್ ಆಗೋದಿಲ್ಲ. ಏನಪ್ಪ ಅಂದರೆ ಬೆಸ್ಟ್ ರ್ಯಾಂಕಿಂಗ್ ಯಾವ್ದಿರುತ್ತೋ ಅದರ ಅನುಗುಣವಾಗಿ ನೀವಲ್ಲಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನೀವು BNYS ಚೆನ್ನಾಗಿ ಬಂದರೆ BNYSಗೆ ಅನುಗುಣವಾಗಿ ನೀವಲ್ಲಿ ರ್ಯಾಂಕಿಂಗ್ ನೋಡಿ ಆ ದಿನದೊಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ನೀವು ಬೇಕಾದರೆ ಆಪ್ಷನ್ ಎಂಟ್ರಿ ಎಲ್ಲ ಒಂದು ಕೋರ್ಸ್ಗಳಿಗೂ ನೀವು ಮಾಡ್ಬೋದು. BNYSಗೆ ಮಾಡಬೇಕಂತ ರೂಲ್ಸ್ ಇದೆ. ಎಲ್ಲ ಕೋರ್ಸ್ಗಳಿಗೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಸೈಮಲ್ಟೇನಿಯಸ್ಲಿ ಮಾಡ್ಬೋದು. ಓಕೆ, ಮುಂಬರುವಂಥ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೇನೆ. ಮತ್ತು ಈಗ ಏನು ಮಾಡಬೇಕು, ಈಗ ಮಿಸ್ ಆಗಿರುವಂಥದ್ದು ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲು ಅಲ್ಲಿ ಮಿಸ್ ಆಗಿದೆ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಈಗ ಏನು ಅಂತಂದರೆ ಈ ಒಂದು ಸ್ಕೆಡ್ಯೂಲ್ ಮುಗಿಯವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ನಂತರ ಮತ್ತೊಂದು ಸಲ ಸ್ಕೆಡ್ಯೂಲ್ ಬಿಡ್ತಾರೆ. ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ವೋ ಅವರು ನಿಮಗೆ ಅಪ್ಲೋಡ್ ಮಾಡ್ಬೋದು. ಅದಕ್ಕಾಗಿ ಮತ್ತೊಂದು ಸಲ ಸ್ಕೆಡ್ಯೂಲ್ ಬಿಡ್ತಾರೆ. ಅದರ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ನ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಮತ್ತು ಕೆಲವು ವಿದ್ಯಾರ್ಥಿಗಳಲ್ಲಿ ರಾಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರೆ. ಓಕೆ, ರೂರಲ್ ಇದ್ದರೆ ರೂಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರುವುದಿಲ್ಲ. ಅಂಥ ವಿದ್ಯಾರ್ಥಿಗಳು ಮತ್ತೊಂದು ಅವಕಾಶ ಮಾಡಿಕೊಡ್ತಾರೆ, ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಏನಾದರೂ ಒಂದು ಮಿಸ್ಟೇಕ್ ಆದರೂ ಸಹ ನಿಮಗೆ ನೋಟಿಫಿಕೇಷನ್ ಕೊಟ್ಟಿರ್ತಾರೆ. ನೀವು ಲಾಗಿನ್ ಮಾಡಿದಾಗ ಅಲ್ಲಿ ಹೇಳ್ತಾರೆ, ಸೊ ಈ ರೀತಿ ಒಂದು ಮಿಸ್ಟೇಕ್ ಆಗಿದೆ ಸೊ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ನೋಡ್ಕೊಳ್ಬೋದು. ಸೊ ಮತ್ತೊಂದು ಸಲ ನೀವೆಲ್ಲ ಎಡಿಟ್ ಮಾಡ್ಬೋದು, ಅದು ಮತ್ತೊಂದು ಸಲ ನೀವು ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಒಂದು ಸಪ್ರೇಟ್ ಸ್ಕೆಡ್ಯೂಲ್ ಬಿಡ್ತಾರೆ. ಸೊ ವೇಟ್ ಮಾಡಬೇಕಾಗುತ್ತೆ. ಅಂದರೆ ಮಿಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಮತ್ತೊಂದು ಸಲ ಅವಕಾಶ ಬಿಟ್ಟೇ ಬಿಡ್ತಾರೆ. ಎಡಿಟ್ ಅಂದರೆ ನೀವು ಅಪ್ಲೋಡ್ ಮಾಡೋಕೆ ತಪ್ಪಾಗಿದ್ರು ಸಹ ಪರವಾಗಿಲ್ಲ, ಮತ್ತೊಂದು ಸಲ ನಿಮಗೆ ಏನು ತಪ್ಪಾಗಿದೆ ಅಂತ ಹೇಳ್ತಾರೆ, ಅದನ್ನು ನೀವು ಮತ್ತೊಂದು ಸಲ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ? ಈಗ ಆಲ್ರೆಡಿ ಅಕ್ನಾಲಜ್ಮೆಂಟ್ ಸ್ಲಿಪ್ ಬಂದಿದೆ, ನನಗೆ ಸೀಕ್ರೆಟ್ಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಕೀನ. ಸೊ ನೋಡಿ, ಆ್ಯಕ್ಚುಲಿ ಅವ್ರು ಹೇಳಿರುವಂಥ ಸ್ಕೆಡ್ಯೂಲ್ ಪ್ರಕಾರ ಆ್ಯಕ್ಚುಲಿ ಈಗ ನೋಡಿ, ಮೊದಲ ದಿನದಲ್ಲಿ ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಅವರು ಒಂದು ವೆರಿಫಿಕೇಷನ್ ಆದ ನಂತರ ನಿಮಗೆ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಜನರೇಟ್ ಆಗಬೇಕಾಗಿತ್ತು. ಬಟ್ ಇದುವರೆಗೂ ಆಗಿಲ್ಲ. ಬಟ್ ವೇಟ್ ಮಾಡಿ. ಈಗ ಇದು ಮೊದಲನೇ ಸಲ ನಮ್ಮ ಹತ್ರ ಆನ್ಲೈನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು, ಸ್ವಲ್ಪ ಲೇಟ್ ಆಗ್ತಾ ಇದೆ. ಓಕೆ, ಯೂಸಲಿ ಏನಾಗ್ತಾಯಿತ್ತು ಅಂದರೆ ಈಗ ಆಫ್ಲೈನ್ ಹೋದರೆ ಯಾವುದನ್ನು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು ಅದೇ ದಿನ ಅವರು ಅಲ್ಲೇ ಮಾರ್ಕ್ ಮಾಡ್ತಾಯಿದ್ರು. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಅವಾಗೇ ಜನರೇಟ್ ಆಗ್ತಾಯಿತ್ತು, ಅವಾಗೇ ನಿಮ್ಗೆ ಕೊಡ್ತಾಯಿದ್ರು. ಆದರೆ ಈಗ ಇದು ಆನ್ಲೈನ್ ಪ್ರಾಸೆಸ್ ಇದೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಆಡ್ಲಿ ವಿದಿನ್ ಎ ವೀಕ್ ಐ ಥಿಂಕ್ ಅದನ್ನು ಸ್ಲಾಟ್ ಮುಖಾಂತರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಕೋಡ್ ಇರುತ್ತೆ. ಅದರ ಬಗ್ಗೆ ಮುಂಬರುವಂಥ ವಿಡಿಯೋಗಳಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೇನೆ. ಸೊ ಭಾಳಷ್ಟು ಡೌಟ್ ಇದು ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಂಡ್ರವ್ರಿಗೆ ವೇಟ್ ಮಾಡಿ, ಬಿಡ್ತಾರೆ. ತಪ್ಪಾಗಿದ್ರು ಸಹ ಪರವಾಗಿಲ್ಲ, ಮುಂದೆ ನಿಮಗೆ ಟೈಮ್ ಕೊಡ್ತಾರೆ, ಎಡಿಟ್ ಮಾಡ್ಕೊಳ್ಬೋದು. ಸೊ ಮತ್ತು ವೆರಿಫಿಕೇಷನ್ ಸ್ಲಿಪ್ ಭಾಳ ಬೇಗನೆ ಜನರೇಟ್ ಆಗುತ್ತೆ, ಭಾಳ ಬೇಗನೆ ನಿಮಗೆ ಅದನ್ನು ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಮುಟ್ಟಿಸ್ತಾರೆ. ಅಂದರೆ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಸಹ ಹೇಳ್ತೇನೆ, ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಸಹ ವಿಸಿಟ್ ಮಾಡಿ ಅಲ್ಲಿ ನೋಡ್ಕೊಳ್ಬೋದು. ಬಟ್ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ KCET ಆಗಿರ್ಬೋದು, NEET ಆಗಿರ್ಬೋದು, JEEಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ. ಇದು ಟೋಟಲಿ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಚಾರ್ಜ್ ಇರುವುದಿಲ್ಲ. ಸೊ ಆಲ್ಮೋಸ್ಟ್ ಫ್ರೀ ಸಜೆಷನ್ ಇರುತ್ತೆ, ಅಡ್ವೈಸ್ ಇರುತ್ತೆ. ವೀಡಿಯೋಸ್ ಮುಖಾಂತರ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ. ವೀಡಿಯೋನ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.